ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ತುಂಬ ದಿನಕ್ಕಿಂತ ಒಂದು 2 ದಿನ ಗ್ಯಾಪ್ ಆಯಿತು. ಸರಿಯಾಗಿ ವಿಡಿಯೋ ಪೋಸ್ಟ್ ಮಾಡೋದಕ್ಕಾಗ್ತಾಯಿಲ್ಲ, ಬಟ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ. ತುಂಬ ದಿನ ಆದಮೇಲೆ ಈ ಒಂದು ಪ್ಲೇಸ್ಗೆ ಹೋಗ್ತಾ ಇರೋಂಥದ್ದು. ಏನೋ ಒಂಥರ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ವಿ, ಆದರೆ ಯಾವುದೋ ಒಂದು ಕಾರಣ ಬರ್ತಾ ಇತ್ತು, ಹೋಗೋದಕ್ಕಾಗ್ತಾ ಇರಲಿಲ್ಲ. ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಬೇಡ, ಎಷ್ಟೇ ಕೆಲಸ ಇರಲಿ ಅದೆಲ್ಲ ಫಸ್ಟು ತೆಗ್ದಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಇವತ್ತೊಂದು ಇನ್ಸಿಡೆಂಟ್ ಆಯಿತು. ಏನಂತಂದರೆ, ನನ್ನ ಮಗ ಸ್ವಲ್ಪ ಕಾಲು ನೋವು ಮಾಡ್ಕೊಂಡು ಕೂತ್ಕೊಂಡು, ಅದು ತುಂಬ ಬೇಜಾರಾಯಿತು ನನಗೆ. ಅವ್ನು ಹಿಂಗೆ ಮಾಡ್ಕೋತಾನಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಅವ್ನ ಪಾಡಿಗೆ ಅವ್ನು ಕೂತ್ಕೊಂಡಿದ್ದ. ಏನೋ ಒಂದು ಸ್ವಲ್ಪ ಎದ್ದು ಬರೋದಕ್ಕೆ ಹೋಗಿ ಕಾಲು ಹಿಡಿದು ಬಿದ್ದು ಕಾಲು ನೋವು ಮಾಡ್ಕೊಂಬಿಟ್ಟಿದ್ದಾನೆ. ಹಾಗಾಗಿ ಅವನು ಇವತ್ತು ಸ್ಕೂಲಿಗೆ ಹೋಗಿಲ್ಲ. ಇವಾಗ ಮನೆಯಲ್ಲೇ ಇದ್ದಾನೆ. ಅವನನ್ನು ಕೂಡ ಕರ್ಕೊಂಡು ನಾವೀಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ನಾವಿವತ್ತು ಹೋಗ್ತಾ ಇರೋಂಥ ದೇವಸ್ಥಾನ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಮುರುಗನ್ ದೇವಸ್ಥಾನ ಅಂತ ಏನು ಕರಿತೀವೋ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ರಾಮನಗರದಲ್ಲಿ ಬರುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ತುಂಬಾ ಪವರ್ಫುಲ್, ತುಂಬಾ ಶಕ್ತಿಯುತ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ತುಂಬ ಸಲ ಹೋಗಿದ್ದೀನಿ. ಮದುವೆಗಿಂತ ಮುಂಚೆಯಿಂದನೂ ಕೂಡ ನಾನು ಹೋಗ್ತಾ ಇದ್ದೀನಿ. ಮದುವೆ ಆದಮೇಲೆ ಕೂಡ ನಾನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ. ಅಂದರೆ ಅಲ್ಲಿ ದೇವ್ರ ದರ್ಶನ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿ ಸೇವೆ ಆಗಿರ್ಬೋದು, ಅದೆಲ್ಲ ಮಾಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಇವತ್ತು ಏನಂದರೆ ಸ್ಪೆಷಲಾಗಿ ಶ್ರಾವಣ. ಸೊ ಶ್ರಾವಣದಲ್ಲಿ ಎಲ್ಲ ದೇವಸ್ಥಾನಗಳು ಕೂಡ ತುಂಬ ರಶ್ ಇರುತ್ತೆ. ಅದರಲ್ಲಿ ಇವತ್ತು ಎಷ್ಟು ರಶ್ ಇರುತ್ತೋ ಆ ದೇವರಿಗೆ ಗೊತ್ತು. ಆದ್ರೂ ಓಕೆ, ಪರವಾಗಿಲ್ಲ. ಶ್ರಾವಣದಲ್ಲಿ ಒಂದು ಸಲನಾದರೂ ಹೋಗಿ ಮುರುಗನ ದರ್ಶನ ಮಾಡಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ಮಾತ್ರ ಸೂಪರಾಗಿತ್ತು. ಒಂದು ಸಲ ಬಿಸಿಲು, ಒಂದು ಸಲ ಮಳೆ, ಒಂದು ಸಲ ಮಳೆ ಮೋಡ, ಈ ಥರ ಇತ್ತು. ಹಾಗೆ ಇವಾಗ ಇನ್ನು ಸ್ವಲ್ಪ ದೂರ ಹೋದರೆ ನಾವು ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. ನಮ್ಮ ಮನೆಯಿಂದ ಸ್ವಲ್ಪ ಅಲ್ಲ, ತುಂಬಾ ದೂರ ಇದೆ ಈ ಒಂದು ಪ್ಲೇಸು. ಆದರೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಅಷ್ಟೊಂದು ನಮಗೆ ಇದು ಅನಿಸಲ್ಲ. ತುಂಬ ಖುಷಿ ಆಗುತ್ತೆ ಈ ಪ್ಲೇಸಿಗೆ ಹೋಗ್ಬೇಕಂದ್ರೆ. ಬಟ್ ಏನಂದರೆ ಸ್ವಲ್ಪ ಬಿಡುವು ಮಾಡ್ಕೊಂಡು ಹೋಗಬೇಕು. ಯಾವಾಗಲೂ ಕೂಡ ಇಲ್ಲಿ ಹೋದಾಗೆಲ್ಲ ಅರ್ಜೆಂಟಲ್ಲೇ ಹೋಗೋದು ಬರೋದಾಗಿದೆ. ನನಗೇನೆಂದರೆ ಅಲ್ಲಿ ಹೋದಾಗ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮಾಗಿ ಬರೋಣ ಅನ್ನೋದೊಂದು. ಆದರೆ ಆಗ್ತಾ ಇಲ್ಲ. ಸೊ ಏನೋ ಒಂದು ಅರ್ಜೆಂಟಲ್ಲಿ ಹೋಗೋದು, ಅರ್ಜೆಂಟಲ್ಲಿ ಬರೋದು, ಹೀಗೆ ಆಗಿದೆ. ನೋಡಬೇಕು ಇನ್ನೊಂದು ಸಲ ಯಾವಾಗಾದರೂ ಸ್ವಲ್ಪ ಬಿಡುವು ಮಾಡಿಕೊಂಡು ಆರಾಮಾಗಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾಗಲಿ ಬರಬೇಕು. ಇವಾಗ ನಾವು ಇಲ್ಲಿ ಎಂಟರ್ ಆಗ್ತಾ ಇರೋದು ಬಂದು ನಿಟ್ವಳ್ಳಿ ಅಂತ ಹೇಳಿ, ನಿಟ್ವಳ್ಳಿಗೆ ಹೋಗ್ತಾ ಇರೋಂಥ ರೋಡ್ ಇದು. ಸೊ ಈ ರೋಡಿಂದ ಸ್ಟ್ರೈಟ್ ಒಂದೇ ರೋಡು. ಈ ರೋಡಿಂದ ಸ್ಟ್ರೈಟ್ ಹೋಗಿ ಅಲ್ಲಿಂದ ಹೋಗಬೇಕು. ರಾಮನಗರ ಏರಿಯಾ ಬಂದ್ಬಿಟ್ಟು ರಾಮನಗರ. ಅಲ್ಲಿರುವಂಥ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇವಾಗ ತಮಿಳ್ನಾಡಲ್ಲೆಲ್ಲ ಯಾವ ಥರ ದೇವಸ್ಥಾನ ಇರುತ್ತೆ ನೋಡಿ, ಸೊ ಅದೇ ಥರನೇ ಇದೆ. ಇನ್ನೊಂದು ಏನಂದರೆ, ಇಲ್ಲಿ ನಾನು ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಅಂದರೆ ತುಂಬ ರಶ್. ಇವತ್ತು ಸಖತ್ ರಶ್ ಅಂತಲೇ ಹೇಳ್ಬೋದು. ಶ್ರಾವಣ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ನನಗೆ ಇಷ್ಟೊಂದು ಜನ ಇರ್ತಾರೆ ಇವತ್ತು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಓಕೆ, ಇವತ್ತು ಹೋಗೋಣ ಅಂದ್ಬಿಟ್ಟು ಏನೋ ಸಡನ್ನಾಗಿ ಡಿಸೈಡ್ ಮಾಡಿ ಹೋಗಿದ್ದಷ್ಟೇ. ಇಷ್ಟೊಂದು ರಶ್ ಇರುತ್ತೆ, ಇಷ್ಟೊಂದು ಜನ ಇರ್ತಾರಂತಂದು ಕೂಡ ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಅಲ್ಲೋದ್ಮೇಲೆ ನೋಡಿದೆ, ಯಪ್ಪ ಎಷ್ಟೊಂದು ಜನ ಇದ್ದಾರಲ್ಲ ಅಂತ ಅನ್ನಿಸ್ತು. ಆದರೂ ದರ್ಶನ ಕೂಡ ಚೆನ್ನಾಗಾಯಿತು. ಬಟ್ ಏನಂದರೆ, ಇಂಥ ಒಂದು ಸ್ಪೆಷಲ್ ಡೇಸಲ್ಲಿ ಹೋದರೆ ನಮ್ಗೆ ಅಲ್ಲಿ ನಿಂತ್ಕೊಂಡು ಆರಾಮಾಗಿ ದೇವ್ರ ನಮಸ್ಕಾರ ಮಾಡೋಕ್ಕೂ ಆಗೋಲ್ಲ. ಇನ್ನು ಬಿಡದಿಂದಲೇ ಹೋದ್ರೇ ಬೆಟರ್ ಅಂತ ಅನ್ನಿಸ್ತಾ ಇತ್ತು. ಅದನ್ನೇ ನೋಡಬೇಕು, ಇನ್ನೊಂದು ಸಲ ಬಿಡದಿಂದಲೇ ಹೋಗಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಲೋಕಿ ಕೆರೆ ಅಂತ ಹೇಳಿ. ಮೊದಲೆಲ್ಲ ಈ ರೋಡು ಅಷ್ಟೊಂದು ಸರಿ ಇರಲಿಲ್ಲ. ಫುಲ್ ಎಲ್ಲ ತೆಗ್ಗು ದಿಮ್ಮೆಲ್ಲ ಇರ್ತಾಯಿತ್ತು. ಬಟ್ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ನಾವು ಅವಾಗ ಬಂದಿದ್ದು ಆಲ್ಮೋಸ್ಟ್ ಇವಾಗ ಇಲ್ಲಿ ಬಂದು ಒಂದು 3-4 ಮಂತ್ಸ್ ಆಯಿತು. ಇವಾಗ ಬಂದಿದ್ದೀವಿ. ಇಲ್ಲಿ ಇನ್ನೇನು ನಿಯರ್ ಇದ್ದೀವಿ, ದೇವಸ್ಥಾನದ ನಿಯರ್ ಇದ್ದೀವಿ. ಇಲ್ಲಿ ಏನು ಡೌನಿಗೆ ಹೋಗ್ತಾ ಇದ್ದೀವಲ್ಲ, ಅದು ಲೆಫ್ಟ್ ಸೈಡಲ್ಲೇ ದೇವಸ್ಥಾನ ಇರೋದು. ಸೊ ಇವಾಗ ಟರ್ನಿಂಗ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ. ತುಂಬ ಜನ ಬರ್ತಾರೆ, ತುಂಬ ದೂರದಿಂದ ಬರ್ತಾರೆ. ನನಗೆ ಗೊತ್ತಿರುವಂಥ ದೇವಸ್ಥಾನ ನಮ್ಮೂರಲ್ಲಿ ಇದು ಒಂದೇ. ನನಗೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಗೊತ್ತಿರೋದು. ಬೇರೆ ಕಡೆ ಎಲ್ಲ ಇದಾವೆ ಅಂತ ಹೇಳ್ತಾರೆ, ಬಟ್ ಎಲ್ಲ ಅಂತ ನನಗೂ ಕೂಡ ಕ್ಲಿಯರಾಗಿ ಗೊತ್ತಿಲ್ಲ. ಆದರೆ ನಾನು ಮೊದಲಿಂದನೂ ಕೂಡ ಬರ್ತಾ ಇರೋಂಥ ದೇವಸ್ಥಾನ ಇದು. ತುಂಬ ಒಂಥರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಇಲ್ಲಿ ಎಂಟರ್ ಆದ ತಕ್ಷಣವೇ ನಮ್ಗೆ ಆ ಫೀಲ್ ಸಿಗುತ್ತೆ. ಕೆಲವೊಂದು ಕಡೆ ನಾವು ಹೋದಾಗ ನಮ್ಗೆ ಏನು ಪಾಸಿಟಿವಿಟಿ ಅನಿಸುತ್ತೋ, ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೋ, ಅದು ನನಗೆ ಇಲ್ಲಿ ಸಿಗುತ್ತೆ. ಅದು ನಾನು ಬಿಲೀವ್ ಮಾಡ್ತೀನಿ. ಸೊ ನಂಗೆ ಅದು ಇಲ್ಲಿ ಸಿಗುತ್ತೆ. ಹಾಗಾಗಿ ಬಂದಿದ್ದೀನಿ. ಕಾಣ್ತಾ ಇದೆ ನೋಡಿ, ಅಲ್ಲಿ ಡೈರೆಕ್ಟ್ ಎದುರುಗಡೆನೇ ಕಾಣಿಸ್ತಾ ಇದೆ ದೇವಸ್ಥಾನ. ಆಲ್ಮೋಸ್ಟ್ ಎಲ್ಲ ಬಂದೇ ಬಿಟ್ವಿ ನಾವು ದೇವಸ್ಥಾನದ ಹತ್ರ.
ತುಂಬ ದೊಡ್ಡದಿದೆ ದೇವಸ್ಥಾನ. ಒಳಗಡೆನೇ ಆದಿಶಕ್ತಿ ನವಗ್ರಹ ಇದೆ, ಗಣೇಶ ಇದೆ, ವಿನಾಯಕ ಇದ್ದಾರೆ, ಆಮೇಲೆ ಶಿವನ ವಿಗ್ರಹ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಸುಬ್ರಹ್ಮಣ್ಯ ಫ್ಯಾಮ್ಲಿ ಇದೆ, ಆಮೇಲೆ ನಾಗಪ್ಪನ ಕಲ್ಲು ಅಂತ ಹೇಳ್ತೀವಲ್ಲ, ಸೊ ಅದೆಲ್ಲ ಕೂಡ ಇದ್ದವು. ಆದಿಶಕ್ತಿ ಅಮ್ಮ ಇದ್ದಾರೆ, ಎಲ್ಲ ಇದ್ದಾರೆ. ಆರಾಮಾಗಿ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡು ಬರ್ಬೋದು. ದಕ್ಷಿಣಾಮೂರ್ತಿ ಇದೆ. ಒನ್ಸ್ ನಾನು ನಿಮಗೆ ಸ್ವಲ್ಪ ಬಿಡುವು ಇರುತ್ತಲ್ಲ, ಆ ಟೈಮಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಕ್ಲಿಯರಾಗಿ. ಇವತ್ತು ಅಷ್ಟೊಂದು ನಿಮಗೆ ಕ್ಲಿಯರಾಗಿ ತೋರಿಸೋದಕ್ಕಾಗಲಿಲ್ಲ. ಕ್ಯೂ ನೋಡ್ತಾ ಇರ್ಬೋದು, ಹೊರಗಡೆ ಬಂದಿದೆ ಕ್ಯೂ, ಅಷ್ಟು ರಶ್ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ಜನ ಇದ್ದಾರೆ. ಅಲ್ಲಿ ಹರಳಿಕಟ್ಟೆ ಇದೆ, ನಾವೇನು ಗಾಡಿ ನಿಲ್ಲಿಸ್ತಾ ಇದ್ದೀವಿ ನೋಡಿ, ಅಲ್ಲೇ ಎದುರುಗಡೆನೇ ಹರಳಿಕಟ್ಟೆ ಇರೋದು. ಅಲ್ಲೂ ಕೂಡ ಹಾಗೇ ಇದ್ದಾರೆ. ಮತ್ತು ಇಲ್ಲೆಲ್ಲ ಆಟೋ ಎಲ್ಲ ಮಾಡ್ಕೊಂಬಂದಿದ್ದಾರೆ. ತುಂಬ ದೂರದಿಂದ ಎಲ್ಲ ಬರೋರು ಇರ್ತಾರೆ, ಹಾಗಾಗಿ ತುಂಬ ಜನ ಬಂದಿದ್ದಾರೆ. ಇದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈಗ ಒಳಗಡೆ ಹೋಗಬೇಕು. ಏನು ಜಸ್ಟ್ ಸೆಕೆಂಡ್ಸಲ್ಲೇ ನಮಗೆ ದರ್ಶನ ಮಾಡ್ಕೊಂಡು ಹಿಂಗೆ ಬಂದುಬಿಡ್ಬೇಕು. ಅಲ್ಲಿ ನಿಂತ್ಕೊಳಕ್ಕೂ ಆಗೋಲ್ಲ ಇಂಥ ಟೈಮಲ್ಲಿ. ತುಂಬ ಜನ ಇದ್ದಾಗ ಹೋದರೆ ಅಲ್ಲಿ ನಿಂದ್ರಕ್ಕೂ ಕೂಡ ಆಗೋಲ್ಲ. ಜಸ್ಟ್ ಒಂದು ಸೆಕೆಂಡಲ್ಲಿ ನಿಮಗೆ ಅದು ಕಾಣುತ್ತೆ ನೋಡಿ. ಅಲ್ಲಿ ಕ್ಲಿಯರಾಗಿ ವಿಡಿಯೋ ಕೂಡ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅಷ್ಟೊಂದು ರಶ್ ಇರುತ್ತೆ, ವಿಡಿಯೋ ಕೂಡ ಮಾಡ್ಕೊಳಕ್ಕೆ ಬಿಡೋಲ್ಲ. ಆದರೂ ನಿಮಗೆ ಒಂದು ಸಲ ತೋರಿಸೋಣ ಅನ್ನೋ ಒಂದು ಉದ್ದೇಶದಿಂದ ನೋಡಿ ಮುರುಗನ ದರ್ಶನ ಆಯಿತು. ಇಷ್ಟೇ ಮಾಡ್ಕೊಳಕ್ಕಾಗಿದ್ದು, ಮತ್ತು ನಂಗೆ ಮಾಡ್ಕೊಳೋಕ್ಕೆ ಆಗಲಿಲ್ಲ. ಹಾಗಾಗಿ ಓಕೆ, ಸುಮ್ಮನೆ ಮತ್ತೆ ಜಾಸ್ತಿ ಇದು ಮಾಡೋದು ಬೇಡ ದೇವ್ರ ಮುಂದೆ ಅಂದ್ಬಿಟ್ಟು ನಾನು ನಮಸ್ಕಾರ ಮಾಡಿಕೊಂಡು, ಏನೋ ಒಂಥರ ಗಡಿಬಿಡಿ ಅಂತ ಅನ್ನಿಸ್ಬಿಡ್ತು ನನಗೆ. ಓಕೆ, ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ, ಮತ್ತು ನನ್ನ ಮಗನಿಗೂ ಸ್ವಲ್ಪ ಕಾಲು ನೋವಾಗಿತ್ತಲ್ಲ, ಅವನನ್ನು ಕರ್ಕೊಂಡು ನಿಧಾನಕ್ಕೆ ಅಲ್ಲಿಂದ ಕೆಳಗಡೆ ಬಂದ್ವಿ. ಇಲ್ಲಿ ಸ್ಟೆಪ್ಸ್ ಇದೆ. ಇದೊಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ದೇವಸ್ಥಾನ ನಿಜವಾಗ್ಲೂ. ಒಂದು ಸಲ ನಿಮ್ಗೆ ಹೋದಾಗ ನಾನು ಕ್ಲಿಯರಾಗಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ನೈವೇದ್ಯ ಎಲ್ಲ ಕೊಡ್ತಾಯಿದ್ರು, ಅಂದರೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಸೊ ಪ್ರಸಾದನ ತೊಗೊಂಡು, ಅಂದರೆ ಎಲ್ಲ ಪ್ರಸಾದ ಖಾಲಿಯಾಗಿತ್ತು ಆಲ್ಮೋಸ್ಟ್. ತುಂಬ ಜನ ಇದ್ದಾರಲ್ಲ, ಆ ಟೈಮಲ್ಲಿ ಹೋಗಿತ್ತು ನಾವು. ಪ್ರಸಾದ ಎಲ್ಲ ಖಾಲಿಯಾಗಿತ್ತು. ನಮ್ಮ ಅದೃಷ್ಟಕ್ಕೆ ದೇವ್ರ ಹತ್ರ ಇಟ್ಟು ನೈವೇದ್ಯ ಮಾಡಿರೋದನ್ನೇ ತೊಗೊಂಬಂದು ನಮಗೆ ಕೊಟ್ಟರು, ನನಗೂ ನನ್ನ ಮಗನಿಗೂ. ತಿಂದ್ವಿ, ಖುಷಿ ಆಯಿತು ನಮಗೆ. ಇಲ್ಲಿ ಹರಳಿಕಟ್ಟೆ ಹತ್ರನೂ ಅಷ್ಟೇ ತುಂಬ ಜನ ಇದ್ದಾರೆ. ಇಲ್ಲೇನೆಂದರೆ ನಾಗಪ್ಪನಿಗೆ ಅರಿಶಿನ ಎಲ್ಲ ಹಚ್ಬಿಟ್ಟು ಹಾಲೆಲ್ಲ ಹಾಕಿ ಪೂಜೆ ಮಾಡ್ತಾರೆ. ಇಲ್ಲಿ ಅಂದ್ಕೊಂಡಿದ್ದು ನಿಜವಾಗ್ಲೂ ನೆರವೇರುತ್ತೆ. ಸೊ ಹಾಗಾಗಿ ಎಲ್ಲರೂ ತುಂಬ ಜನ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಅದರಲ್ಲಿ ಶ್ರಾವಣ ಬೇರೆ ಹೇಳಬೇಕಾ, ಪೂಜೆ ಎಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು, ಇಂಥ ಟೈಮಲ್ಲಿ ತುಂಬ ಪ್ರದಕ್ಷಿಣೆ ಹಾಕೋದಕ್ಕಾಗಲ್ಲ ತುಂಬ ಜನ ಇದ್ದಾಗ, ಯಾಕಂದರೆ ಅವರು ಪಾಪ ಪೂಜೆ ಮಾಡ್ತಿರ್ತಾರೆ ಅಂತ ಅಂದು ಜಸ್ಟ್ ಹಂಗೆ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂದ್ಬಿಟ್ಟು ನಾನು ನನ್ನ ಮಗ ಅಲ್ಲಿ ಕುತ್ಕೊಂಡಿದ್ದೆ. ಅವನಿಗೆ ಒಂದು ಸ್ವಲ್ಪ ಕಾಲು ಬೇರೆ ನೋವು ಆಗ್ತಾಯಿತ್ತು. ಹಾಗಾಗಿ ಅಮ್ಮ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳ್ದೆ. ಸರಿಯಪ್ಪ ಕುತ್ಕೊ ಅಂತ ಹೇಳಿ ಕೂರಿಸಿದ್ದೀನಿ. ಸೊ ಇವಾಗ ಇಲ್ಲಿಂದ ಮನೆ ಕಡೆ ಹೋಗಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.